ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯಾವ ಕಡೆಯಿಂದ ನೋಡಿದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿರೋ ಪಾಕಿಸ್ತಾನ ಈಗ ಭಾರತವನ್ನ ಮತ್ತೆ ಕೆಣಕಿದೆ. ಇಡೀ ಜಗತ್ತು ಅರಬ್ಬಿ ಸಮುದ್ರದ ಕಡೆಗೆ ಆತಂಕದಿಂದ ನೋಡೋ ರೀತಿಯಾಗಿದೆ. ಯಾಕಂದ್ರೆ ಭಾರತ ಹೇಳಿರೋ ಜಾಗದಲ್ಲೇ ಪಾಕಿಸ್ತಾನ ಕೂಡ ನಾವು ಸಮರಾಭ್ಯಾಸ ಮಾಡ್ತೀವಿ ಅಂತ ಘೋಷಿಸಿದೆ. ಗುಜರಾತ್ ಮತ್ತು ಪಾಕಿಸ್ತಾನದ ಸಿಂಧ್ ಗಡಿಗೆ ಅಂಟಿಕೊಂಡ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದ ಪಕ್ಕದಲ್ಲಿ ಈ ಅಭ್ಯಾಸ. ಪಾಕಿಸ್ತಾನ ನೌಕಾಪಡೆ ನ್ಯಾವಿಗೇಷನಲ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಇದರಲ್ಲಿ ನೇವಲ್ ಫೈರಿಂಗ್ ಅಭ್ಯಾಸ ಮಾಡ್ತೀವಿ. ನವೆಂಬರ್ 2ರಿಂದ 5ನೇ ತಾರೀಕಿನ ತನಕ ಈ ಅಭ್ಯಾಸ ಇರುತ್ತೆ. ಈ ಕಡೆ ಯಾರೂ ಬರಂಗಿಲ್ಲ ಅಂತ ಪಾಕ್ ನೇವಿ ಹೇಳಿದೆ. ಇದು ಈಗ ತೀವ್ರ ಗೊಂದಲ ಮತ್ತು ಕಳವಳಕ್ಕೆ ಕಾರಣವಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭಾರತ ಪಾಕ್ ನಡುವೆ ಯುದ್ಧ ಆಗುವ ಅಪಾಯವನ್ನು ಹುಟ್ಟುಹಾಕಿದೆ. ಯಾಕಂದ್ರೆ ಈಗ ಆಲ್ರೆಡಿ ಭಾರತ ಕೂಡ ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಪಾಕ್ ಗಡಿಯುದ್ದಕ್ಕೂ ಸರ್ ಕ್ರೀಕ್ ಪ್ರದೇಶದ ಹತ್ತಿರದಲ್ಲೇ ತ್ರಿಶೂಲ್ ಸೇನಾ ಅಭ್ಯಾಸವನ್ನ ಶುರು ಮಾಡಿದೆ. ಈಗ ಆಲ್ರೆಡಿ ನೋಟ್ಯಾಮ್ ಕೂಡ ಹೊರಡಿಸಿದೆ. ಅದರ ಪ್ರಕಾರ ಆ ನಿರ್ಬಂಧಿತ ವಾಯು ಪ್ರದೇಶದಲ್ಲಿ ವಿಮಾನಗಳು ಸಂಚರಿಸುವ ಹಾಗಿಲ್ಲ, ಬೇರೆ ಯಾರೂ ಬರಬಾರದು, ಏನೂ ಹಾರಬಾರದು ಅಂತ ಭಾರತ ಹೇಳಿದೆ. ಸುಮಾರು 28,000 ಅಡಿಗಳ ಎತ್ತರದವರೆಗೆ ಭಾರತ ವಾಯು ಪ್ರದೇಶವನ್ನು ನಿರ್ಬಂಧಿಸಿದೆ. ಭಾರತದ 3 ಪಡೆಗಳು ಇದರಲ್ಲಿ ಪಾಲ್ಗೊಂಡಿವೆ. ಆದರೆ ಈ ವಾಯು ಪ್ರದೇಶಕ್ಕೆ ಅಂಟಿಕೊಂಡ ರೀತಿಯಲ್ಲೇ ಅಂತಾರಾಷ್ಟ್ರೀಯ ನೀರಿನಲ್ಲಿ, ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಪಾಕ್ ಕೂಡ ವಾರ್ನಿಂಗ್ ಇಶ್ಯೂ ಮಾಡಿದೆ. ಸ್ವಲ್ಪನೂ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡದೆ ಕ್ಲೋಸ್ ಆಗಿ ಫೈರಿಂಗ್ ಅಭ್ಯಾಸ ನಡೆಸೋಕೆ ಮುಂದಾಗಿದೆ. ಆ ಜಾಗದಲ್ಲಿ ಹಡಗುಗಳು ಮತ್ತು ನಾವಿಕರು ಸಂಚರಿಸುವ ಹಾಗಿಲ್ಲ. 3 ದಿನಗಳವರೆಗೆ ಈ ಜಾಗದಲ್ಲಿ ಸಂಚಾರ ಮಾಡೋದನ್ನು ನಿರ್ಬಂಧಿಸಲಾಗಿದೆ ಅಂತ ಪಾಕ್ ಹೇಳಿದೆ. ಈ ಮೂಲಕ ಗಡಿಯಲ್ಲಿ ಉದ್ವಿಗ್ನತೆ ಬೂದಿ ಮುಚ್ಚಿದ ಕೆಂಡದಂತಿರೋ ಹೊತ್ತಲ್ಲಿ ಸಮುದ್ರದಲ್ಲೂ ಕೂಡ ಪಾಕಿಸ್ತಾನ ದೊಡ್ಡ ಪ್ರಚೋದನೆ ಕೊಟ್ಟಿದೆ. ಈ ಮಧ್ಯೆ ಭಾರತದ ಸೇನೆ ದೊಡ್ಡ ಘೋಷಣೆ ಮಾಡಿದೆ. ಆಪರೇಷನ್ ಸಿಂಧೂರ್ 2.0ಗೆ ನಮ್ಮ ತಯಾರಿ ಮುಗಿದಿದೆ, ಫುಲ್ ಪ್ರಿಪೇರ್ ಆಗಿದ್ದೀವಿ ಅಂತ ಹೇಳಿದೆ. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾತನಾಡಿದ್ದು, ಆಪರೇಷನ್ ಸಿಂಧೂರ್ ವೇಳೆ ನಾವು ಮೊದಲು ಉಗ್ರ ತಾಣಗಳನ್ನ ಮಾತ್ರ ನಾಶ ಮಾಡಿದ್ವಿ. ನಾಗರಿಕ ಪ್ರದೇಶಗಳು ಮತ್ತು ಸೇನಾ ವಲಯಗಳ ಮೇಲೆ ನಾವು ದಾಳಿ ಮಾಡಲಿಲ್ಲ. ನಮ್ಮ ಉದ್ದೇಶವನ್ನ ಮಾತ್ರ ಈಡೇರಿಸಿಕೊಂಡಿದ್ವಿ, ಉಗ್ರರನ್ನ ಹೊಡೆಯೋದು. ನಾವು ಧರ್ಮ ಯುದ್ಧದ ಅನುಯಾಯಿಗಳೇ ಹೊರತು ನಿಮ್ಮ ತರ ಅಲ್ಲ ಅಂತ ಪಾಕಿಸ್ತಾನಕ್ಕೆ ನಾವು ತೋರಿಸ್ಕೊಟ್ಟಿದ್ವಿ. ಈಗ ವಿಚಾರ ಏನು ಅಂದ್ರೆ, ನಾವು ಆಪರೇಷನ್ ಸಿಂಧೂರ್ 2.0ಗೆ ಸಂಪೂರ್ಣ ರೆಡಿ ಆಗಿದ್ದೀವಿ. ಆಪರೇಷನ್ ಸಿಂಧೂರ್ನ ನಮ್ಮ ತಯಾರಿ ಮುಗಿದಿದೆ. ಯಾವುದೇ ರೀತಿಯ ಹೇಡಿ ಕೃತ್ಯವನ್ನ ಪಾಕಿಸ್ತಾನ ಮಾಡಿದ್ರೆ ನಾವು ಅತ್ಯಂತ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋ ವಾರ್ನಿಂಗ್ ಮತ್ತೆ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ತಿಳಿದಿದ್ದಾರೆ. ಭವಿಷ್ಯದಲ್ಲಿ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ. ನನಗಾಗ್ಲಿ ನಿಮಗಾಗ್ಲಿ ಏನೂ ಹೇಳಕ್ಕಾಗಲ್ಲ. ಯಾವ ಥರದ ಜಾಗತಿಕ ಸವಾಲುಗಳು ಎದುರಾಗ್ತವೆ, ಎಂತಹ ಉದ್ವಿಗ್ನತೆ ಭುಗಿಲೇಳಬಹುದು ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಟ್ರಂಪ್ ಅವರನ್ನೇ ನೋಡಿ, ನಾಳೆ ಅವ್ರೇನು ಮಾಡ್ತಾರೆ ಅಂತ ಖುದ್ದು ಅವ್ರಿಗೇನೆ ಗೊತ್ತಿಲ್ಲ. ಹೊಸ ಸವಾಲುಗಳು ಕ್ವಿಕ್ ಆಗಿ ಬರ್ತಾ ಇರ್ತವೆ. ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಬಂದಿರುತ್ತೆ. ಹಾಗೆ ಅನೇಕ ಭದ್ರತಾ ಸೇನಾ ಸವಾಲುಗಳು ಕೂಡ ಎವಾಲ್ವ್ ಆಗ್ತಾ ಇರ್ತವೆ, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರ್ತವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸ್ತಿರೋ ವೀಕ್ಷಕರಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನೋ ಈ ಮಧ್ಯೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಾರತದ ಮೇಲೆ ಮತ್ತೆ ಆರೋಪ ಮಾಡಿದ್ದಾರೆ. ಅಶ್ರಫ್ ಘನಿ ಕಾಲದಿಂದಲೂ, ಅಂದ್ರೆ ಅಫ್ಘಾನಿಸ್ತಾನದ ಅಧ್ಯಕ್ಷರಾಗಿದ್ರಲ್ಲ, ಅಮೆರಿಕ ಪ್ರಾಯೋಜಿತ ಸರ್ಕಾರ ಇದ್ದಾಗ ಅವರ ಕಾಲದಿಂದಲೂ ಭಾರತ ಪಾಕಿಸ್ತಾನ ವಿರುದ್ಧ ಪ್ರಾಕ್ಸಿ ಯುದ್ಧ ನಡೆಸ್ತಾ ಇದೆ. ಇದರ ಬಗ್ಗೆ ನಮ್ಮ ಬಳಿ ಪ್ರೂಫ್ ಕೂಡ ಇದೆ, ಬೇಕಾದ್ರೆ ಅದನ್ನು ಪಬ್ಲಿಕ್ ಮಾಡ್ತೀವಿ. ಪಾಕಿಸ್ತಾನ ತನ್ನ ಪೂರ್ವ ಗಡಿ, ಪಶ್ಚಿಮ ಗಡಿ ಎಲ್ಲ ಕಡೆ ಬ್ಯುಸಿ ಆಗಿರಬೇಕು, ಬಡಿದಾಡ್ತಾ ಇರಬೇಕು ಅಂತ ಭಾರತ ಬಯಸುತ್ತೆ. ಎರಡೂ ಕಡೆಯಿಂದ ಪಾಕಿಸ್ತಾನಕ್ಕೆ ಕಾಟ ಕೊಡೋಕೆ ನೋಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಏನು ನೈಜೀರಿಯಾ ವಿರುದ್ಧ ಯುದ್ಧ ಸಾರೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ನೈಜೀರಿಯಾದಲ್ಲಿ ಮೂಲಭೂತವಾದಿ ಮುಸ್ಲಿಮರು ಕ್ರಿಶ್ಚಿಯನ್ನರನ್ನ ಹತ್ಯೆ ಮಾಡ್ತಿದ್ದಾರೆ. ನಮ್ಮ ಗ್ರೇಟ್ ಕ್ರೈಸ್ತರ ಹತ್ಯೆ ನಡೀತಾ ಇದ್ರೆ ನಾವು ಸಹಿಸಿಕೊಂಡು ಸುಮ್ಮನೆ ಕೂರೋಕ್ಕಾಗಲ್ಲ. ನಾವು ನೈಜೀರಿಯಾ ವಿರುದ್ಧ ಸೇನಾ ಕ್ರಮವನ್ನು ತಗೋಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನೈಜೀರಿಯಾ ಸರ್ಕಾರವೇ ದೇಶದ ಒಳಗೆ ಕ್ರಿಶ್ಚಿಯನ್ನರ ಹತ್ಯೆಗೆ ಸಪೋರ್ಟ್ ಮಾಡ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನೈಜೀರಿಯಾಗೆ ಕೊಡೋ ಎಲ್ಲ ನೆರವನ್ನ ಸ್ಟಾಪ್ ಮಾಡ್ತೀವಿ. ಅಗತ್ಯವಿದ್ರೆ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ.
ಇದಕ್ಕಾಗಿ ಅಮೆರಿಕ ಮಿಲಿಟರಿಯನ್ನು ಬೇಕಾದರೆ ಬಳಸ್ತೀವಿ, ಸೀದಾ ನಮ್ಮ ಸೇನೆ ನುಗ್ಗಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಜೊತೆಗೆ ಈಗ ಆಲ್ರೆಡಿ ರೆಡಿ ಪೊಸಿಷನ್ನಲ್ಲಿ ಇರಿ ಅಂತ US ವಾರ್ ಡಿಪಾರ್ಟ್ಮೆಂಟ್ಗೆ ಟ್ರಂಪ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಒಂದು ವೇಳೆ ನಾವು ದಾಳಿ ಮಾಡಿದ್ರೆ ಅದು ತುಂಬ ಸ್ಪೀಡ್ ಆಗಿರುತ್ತೆ, ಕ್ರೂರವಾಗಿರುತ್ತೆ. ಉಗ್ರರು ಹೇಗೆ ನಮ್ಮ ಪ್ರೀತಿಯ ಕ್ರಿಶ್ಚಿಯನ್ನರ ಮೇಲೆ ದಾಳಿ ಮಾಡ್ತಿದ್ದಾರೋ ಅದೇ ರೀತಿ ನಮ್ಮ ಸೇನೆ ಕೂಡ ದಾಳಿ ಮಾಡುತ್ತೆ. ಹೀಗಾಗಿ ಈ ಕೂಡಲೇ ನೈಜೀರಿಯಾ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಿಶ್ಚಿಯನ್ನರಿಗೆ ರಕ್ಷಣೆ ಕೊಟ್ಟರೆ ಬೆಟರ್ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಟ್ರಂಪ್ ಆರೋಪವನ್ನು ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ಟಿನೋಬೋ ಅಲ್ಲಗಳೆದಿದ್ದಾರೆ. ನಮ್ಮ ದೇಶದ ವಾಸ್ತವದ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಎಲ್ಲ ಧರ್ಮಗಳನ್ನು ಗೌರವಿಸ್ತೀವಿ. ನಮ್ಮ ದೇಶದಲ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ತಮ್ಮ ನಂಬಿಕೆಯನ್ನು ಫಾಲೋ ಮಾಡೋಕೆ ಅವಕಾಶ ಕೊಡಲಾಗಿದೆ. ನಮ್ಮ ಸರ್ಕಾರ ಧಾರ್ಮಿಕ ಕಿರುಕುಳವನ್ನು ವಿರೋಧಿಸುತ್ತೆ, ಯಾವತ್ತೂ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಲ್ಲ. ಇಲ್ಲಿ ನಮ್ಮ ಸಂವಿಧಾನದ ಆಶಯದಂತೆ ಎಲ್ಲ ಧರ್ಮದ ನಾಗರಿಕರನ್ನ ರಕ್ಷಣೆ ಮಾಡಲಾಗುತ್ತೆ ಅಂತ ಟಿನೂಬು ಹೇಳಿದ್ದಾರೆ. ಅಂದಹಾಗೆ ನೈಜೀರಿಯಾದಲ್ಲಿ 2 ಧರ್ಮದ ಜನ ಅಂದರೆ ಕ್ರೈಸ್ತರು ಮತ್ತು ಮುಸ್ಲಿಮರು ಸಮ ಪ್ರಮಾಣದಲ್ಲಿದ್ದಾರೆ. 46% ಕ್ರೈಸ್ತರಿದ್ರೆ 46% ಮುಸ್ಲಿಮರಿದ್ದಾರೆ. ಉಳಿದ 8% ಬುಡಕಟ್ಟು ಸಮುದಾಯದವರಿದ್ದಾರೆ. ಆದರೆ ಸಾಕಷ್ಟು ವರ್ಷಗಳಿಂದ ನೈಜೀರಿಯಾದಲ್ಲಿ ಮುಸ್ಲಿಮರ ಪ್ರಭಾವ ಹೆಚ್ಚಾಗಿದೆ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಕ್ರೈಸ್ತರನ್ನ ದೌರ್ಜನ್ಯಕ್ಕೆ ಒಳಪಡಿಸ್ತಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಉತ್ತರ ನೈಜೀರಿಯಾ ಮುಸ್ಲಿಂ ಪ್ರಾಬಲ್ಯ ಇದ್ರೆ ದಕ್ಷಿಣ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ ಪ್ರಾಬಲ್ಯ ಇದೆ. ಈಶಾನ್ಯ ಭಾಗದಲ್ಲಿ ಬೊಕೊ ಹರಾಮ್ ಬಂಡುಕೋರರ ಗುಂಪುಗಳು ಆಕ್ಟಿವ್ ಆಗಿದ್ದು 15 ವರ್ಷಗಳಲ್ಲಿ ಸುಮಾರು 40,000 ನಾಗರಿಕರ ಹತ್ಯೆ ಆಗಿದೆ. ಇದರಲ್ಲಿ ಕ್ರೈಸ್ತರು ಹೆಚ್ಚಿದ್ದಾರೆ. ಸುಮಾರು 20 ಲಕ್ಷಕ್ಕಿಂತ ಅಧಿಕ ಜನ ಅಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಮೂಲಭೂತವಾದಿ ಮುಸ್ಲಿಮರಿಂದ ನಮ್ಮ ಗ್ರೇಟ್ ಕ್ರೈಸ್ತರನ್ನ ಕಾಪಾಡ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಈಗ ಇದೇ ಕಾರಣಕ್ಕೆ ಯುದ್ಧದ ಬೆದರಿಕೆಯನ್ನು ಕೂಡ ಟ್ರಂಪ್ ಹಾಕಿದ್ದಾರೆ. ಏನೋ ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ವಿಡಿಯೋ ಕೆಳಗಡೆ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನೋಡಿ. ನಿಮ್ಮ ಸಪೋರ್ಟ್ ನಮ್ಮ ಶಕ್ತಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಮತ್ತೊಂದು ಕಡೆ ಮಾಜಿ ಉಗ್ರ ಸಿರಿಯಾದ ಹಾಲಿ ಅಧ್ಯಕ್ಷ ಅಹಮದ್ ಅಲ್-ಶರಾ ಅಮೆರಿಕ ಪ್ರವಾಸ ಕೈಗೊಳ್ಳೋಕೆ ತಯಾರಿ ನಡೆಸಿದ್ದಾರೆ. ನವೆಂಬರ್ 10ನೇ ತಾರೀಕು ವೈಟ್ ಹೌಸ್ಗೆ ಭೇಟಿ ಕೊಡೋ ನಿರೀಕ್ಷೆ ಇದೆ ಅಂತ ಸಿರಿಯಾಗೆ ಅಮೆರಿಕದ ವಿಶೇಷ ರಾಯಭಾರಿಯಾಗಿರೋ ಟಾಮ್ ಬರಾಕ್ ಹೇಳಿದ್ದಾರೆ. ಈ ಮೂಲಕ ಸಿರಿಯಾ ಇತಿಹಾಸದಲ್ಲೇ ಅಲ್ಲಿನ ಅಧ್ಯಕ್ಷರೊಬ್ಬರು ಮೊದಲ ಬಾರಿಗೆ ಅಮೆರಿಕಗೆ ಭೇಟಿ ಕೊಟ್ಟಂತಾಗತ್ತೆ. ಯಾಕಂದ್ರೆ ಈವರೆಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಹಿಸ್ಟ್ರಿ ರೆಕಾರ್ಡ್ ಪ್ರಕಾರ ಯಾವೊಬ್ಬ ಸಿರಿಯಾ ಅಧ್ಯಕ್ಷರು ಕೂಡ ಅಮೆರಿಕಗೆ ಅಧಿಕೃತ ಪ್ರವಾಸ ಕೈಗೊಂಡಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ರಷ್ಯಾ ಪ್ರವಾಸ ಕೈಗೊಂಡು ಪುಟಿನ್ರನ್ನ ಮೀಟ್ ಮಾಡಿ ಹಳೆ ಯೋಜನೆಯನ್ನ ಮುಂದುವರೆಸಿ ಈ ಹಿಂದಿನ ನಿಮ್ಮ ಪ್ರೀತಿಪಾತ್ರ ಸರ್ಕಾರ ಇದ್ದಾಗ, ಅಸದ್ ಸರ್ಕಾರ ಇದ್ದಾಗ ಹೆಲ್ಪ್ ಮಾಡ್ತಾ ಇದ್ರಲ್ಲ, ಈಗ ನಮಗೂ ಕೂಡ ಅದೇ ರೀತಿ ಹೆಲ್ಪ್ ಮಾಡಿ ಅನ್ನೋದನ್ನ ಒತ್ತಾಯ ಮಾಡಿ ಬಂದಿದ್ರು. ಈಗ ಅಮೆರಿಕಗೂ ಭೇಟಿ ನೀಡಿ ಟ್ರಂಪ್ ಜೊತೆಗೂ ಮಾತಾಡೋಕೆ ಮುಂದಾಗ್ತಾ ಇದ್ದಾರೆ. ಏನೋ ಸಮುದ್ರ ಮಾರ್ಗದಲ್ಲಿ ಮಾದಕ ವಸ್ತು ಸಾಗಿಸುವವರ ಮೇಲೆ ಅಮೆರಿಕ ತನ್ನ ದಾಳಿಯನ್ನ ಮುಂದುವರೆಸಿದೆ. ಕೆರಿಬಿಯನ್ ಸಮುದ್ರದಲ್ಲಿ ಮಾದಕ ವಸ್ತು ಸಾಗಿಸ್ತಾ ಇದ್ರು ಅಂತ ಹೇಳಿ ಮತ್ತೆ ಹಡಗಿನ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಹಡಗಲ್ಲಿದ್ದ 3 ಮೃತಪಟ್ಟಿದ್ದಾರೆ ಅಂತ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಉಗ್ರ ಸಂಘಟನೆ ಆಪರೇಟ್ ಮಾಡ್ತಾ ಇದ್ದ ಹಡಗೊಂದು ಮಾದಕ ವಸ್ತು ಹೊತ್ತು ಅಮೆರಿಕ ಕಡೆಗೆ ಬರ್ತಾ ಇತ್ತು ಅನ್ನೋ ಗುಪ್ತಚರ ಮಾಹಿತಿ ಮೇರೆಗೆ ಅಮೆರಿಕ ಸೇನೆ ಈ ದಾಳಿ ಮಾಡ್ತು. ನಾವು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮಾಡೋರನ್ನ ಉಗ್ರರಿಗೆ ಹೋಲಿಸ್ತೀವಿ. ನಾವು AQ ಉಗ್ರರನ್ನ ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ 3 ವರ್ಷಗಳಿಂದ ಬಡದಾಡ್ತಿರೋ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಈಗ ಮತ್ತೊಂದು ಹಂತ ತಲುಪಿದೆ. ರಷ್ಯಾ ಮೇಲೆ ಯುಕ್ರೇನ್ ಭೀಕರ ಡ್ರೋನ್ ದಾಳಿ ಮಾಡಿದೆ. ರಾಜಧಾನಿ ಮಾಸ್ಕೋನಲ್ಲಿರೋ ಪ್ರಮುಖ ಆಯಿಲ್ ಪೈಪ್ಲೈನ್ಗಳನ್ನು ಗುರಿಯಾಗಿಸಿ ಯುಕ್ರೇನ್ ಡ್ರೋನ್ ಸುರಿದಿದೆ. ಇದು ರಷ್ಯಾದ ಮಿಲಿಟರಿಗೆ ತೈಲ ಪೂರೈಸೋ ಪ್ರಮುಖ ಪೈಪ್ಲೈನ್ ಆಗಿತ್ತು. ಇದರ ಮೂಲಕ ರಷ್ಯಾದ ಸೇನೆಗೆ 3 ಮಿಲಿಯನ್ ಟನ್ ಜೆಟ್ ಇಂಧನ, 2.8 ಮಿಲಿಯನ್ ಟನ್ ಡೀಸೆಲ್ ಮತ್ತು 1.6 ಟನ್ ಗ್ಯಾಸೋಲಿನ್ ಸಾಗಿಸಲಾಗ್ತಾ ಇತ್ತು. ಈಗ ಇದರ ಮೇಲೇನೆ ದಾಳಿಯಾಗಿದೆ. ರಷ್ಯಾದ ಮಿಲಿಟರಿ ಲಾಜಿಸ್ಟಿಕ್ಸ್ಗೆ ಗಂಭೀರ ಹೊಡೆತ ಬಿದ್ದಿದೆ ಅಂತ ಯುಕ್ರೇನ್ ಹೇಳಿದೆ. ಅಲ್ಲದೆ ಪೂರ್ವ ಭಾಗಕ್ಕೆ ನಾವು ಸ್ಪೆಷಲ್ ಫೋರ್ಸಸ್ ಕಳಿಸ್ತಾ ಇದ್ದೀವಿ, ರಷ್ಯಾಗೆ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ಯುಕ್ರೇನ್ ಹೇಳಿದೆ. ಇದಕ್ಕೆ ರಷ್ಯಾ ಕೂಡ ತಿರುಗೇಟು ಕೊಟ್ಟಿದೆ. ಯುಕ್ರೇನ್ನ ಪೂರ್ವ ಭಾಗದ ಪವರ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡಿದೆ. 60,000 ಜನ ಕತ್ತಲೆಯಲ್ಲಿ ಮುಳುಗಿದ್ದಾರೆ. ಯುಕ್ರೇನ್ಗೆ ಟೊಮಹಾಕ್ ಮಿಸೈಲ್ ಅನ್ನ ಕೊಡೋಕೆ ಅಮೆರಿಕದ ರಕ್ಷಣಾ ಇಲಾಖೆ ಅಥವಾ ಯುದ್ಧದ ಇಲಾಖೆ ಒಪ್ಪಿಗೆ ಕೊಟ್ಟ ಬೆನ್ನಲ್ಲೇ ಈ ಯುದ್ಧ ತೀವ್ರ ಆಗ್ತಾ ಇದೆ. ಏನೋ ಟ್ಯಾರಿಫ್ ವಿರುದ್ಧ ಜಾಹೀರಾತು ನೀಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ ಮಾರ್ಕ್ ಅದಕ್ಕೆ ಕ್ಷಮೆ ಕೋರಿದ್ದಾರೆ. ನಾವೇನು ಟ್ಯಾರಿಫ್ ಕುರಿತು ಜಾಹೀರಾತು ಕೊಟ್ಟಿದ್ವು ಅದಕ್ಕೆ ಟ್ರಂಪ್ ಬಳಿ ಸಾರಿ ಕೇಳ್ತಾ ಇದ್ದೀನಿ. ಅವರು ಕೋಪದಲ್ಲಿದ್ದಾರೆ. ಅಮೆರಿಕ ರೆಡಿ ಇದ್ರೆ ಮತ್ತೆ ವ್ಯಾಪಾರ ಮಾತುಕತೆ ಮುಂದುವರಿಸೋಕು ನಾವು ತಯಾರಿದ್ದೀವಿ ಅಂತ ಮಾಧ್ಯಮದ ಮುಂದೆ ಅಸಹಾಯಕರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಕೂಡ ಈ ಹಿಂದೆ ಮಾರ್ಕ್ ಕಾರ್ನಿ ಕ್ಷಮೆ ಕೇಳಿರೋದನ್ನ ಕನ್ಫರ್ಮ್ ಮಾಡಿದ್ರು. ಅವರೊಬ್ಬ ಒಳ್ಳೆ ಮನುಷ್ಯ, ಅವ್ರನ್ನ ಇಷ್ಟಪಡ್ತೀನಿ,
ಅವರು ಟ್ಯಾರಿಫ್ ಕುರಿತು ಏನು ಮಾಡಿರೋ ತಪ್ಪು, ಅದು ಸುಳ್ಳು ಜಾಹೀರಾತು, ನಾನು ವ್ಯಾಪಾರ ಮಾತುಕತೆ ಮಾಡಲ್ಲ ಅಂತ ಟ್ರಂಪ್ ಹೇಳಿದರು. ಆದರೆ ಈಗ ಕೆನಡಾ ಪ್ರಧಾನಿ ಟ್ರಂಪ್ಗೆ ಮುತ್ತು ಕೊಡೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ, ಮನವೊಲಿಸೋಕೆ. ಇಂಗ್ಲೆಂಡ್ನ ಟ್ರೈನ್ ಒಂದರಲ್ಲಿ ಪ್ರಯಾಣಿಸುತ್ತಿದ್ದವರ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ. ಪರಿಣಾಮ 9 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಕೇಂಬ್ರಿಡ್ಜ್ ಸಮೀಪ ಘಟನೆಯಾಗಿದ್ದು ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ದಾಳಿಗೆ ಸಂಬಂಧಪಟ್ಟಂತೆ 2 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ತನಿಖೆ ನಡೀತಾ ಇದೆ. ಮೆಕ್ಸಿಕೋದ ಸೂಪರ್ ಮಾರ್ಕೆಟ್ನಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಪರಿಣಾಮ ಮಕ್ಕಳು ಸೇರಿ 23 ಮಂದಿ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಸೊನೋರಾ ರಾಜ್ಯದ ಹಾರ್ಮೋಜಿಲಾ ನಗರದಲ್ಲಿ ಈ ದುರಂತ ಉಂಟಾಗಿದೆ. ಮಾರ್ಕೆಟ್ನಲ್ಲಿ ಒಂದು ಸ್ಫೋಟದಿಂದಾಗಿ ಅಂಗಡಿಗೆ ಬೆಂಕಿ ಹತ್ಕೊಂಡು ಅನಾಹುತ ಆಗಿದೆ. ಉದ್ದೇಶಿತ ದಾಳಿ ಯಾರೂ ಮಾಡಿಲ್ಲ. ಎಲೆಕ್ಟ್ರಿಕ್ ಫೇಲ್ಯೂರ್ನಿಂದಾಗಿ, ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ರೀತಿ ಆಗಿರಬಹುದು ಅಂತ ಸದ್ಯಕ್ಕೆ ರಿಪೋರ್ಟ್ ಆಗ್ತಿದೆ. ತನಿಖೆ ನಡೀತಾ ಇದೆ. ಸೇಮ್ ಟೈಮ್ ವಿಷಕಾರಿ ಅನಿಲದ ಸೋರಿಕೆಯಿಂದಲೂ ಕೂಡ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಇಸ್ರೇಲ್ ಮಿಲಿಟರಿಯ ಉನ್ನತ ಅಧಿಕಾರಿ ಟೋಮರ್ ಯೆರುಶಾಲ್ಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಗಾಜಾ ಸಂಘರ್ಷದಲ್ಲಿ ಬಂಧಿಸಲ್ಪಟ್ಟ ಪ್ಯಾಲೆಸ್ತೇನಿಗಳಿಗೆ ಇಸ್ರೇಲ್ ಸೈನಿಕರು ಕಿರುಕುಳ ಕೊಟ್ಟಿದ್ದ ವಿಡಿಯೋ ಲೀಕ್ ಆಗಿತ್ತು. ಇದು ಭಾರಿ ಟೀಕೆ ಕಾರಣ ಆಗಿತ್ತು. ಆದರೆ ಈಗ ಈ ವಿಡಿಯೋ ಲೀಕ್ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದು ನಾನೇ, ಅದಕ್ಕೀಗ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಇವರು ಹೇಳಿದ್ದಾರೆ. ಇನ್ನೊಂದು ಕಡೆ ಗಾಜಾ ಒಪ್ಪಂದದಂತೆ ಒತ್ತೆಯಾಳುಗಳ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಮುಂದುವರೆದಿದೆ. ಅದರಂತೆ ಶನಿವಾರ ಇಸ್ರೇಲ್ಗೆ ರೆಡ್ ಕ್ರಾಸ್ ಮೂಲಕ 3 ಮೃತದೇಹವನ್ನು ಕೊಡಲಾಗಿತ್ತು. ಆದ್ರೀಗ ನಾವು ಅನ್ಕೊಂಡಂತೆ ಇವು ನಮ್ಮವರ ಮೃತದೇಹಗಳು ಅಲ್ಲ, ಇವು ಬೇರೆಯವರದು. ಈ ಬಗ್ಗೆ ನಾವು ಫೊರೆನ್ಸಿಕ್ ಎಕ್ಸಾಮ್ ಕೂಡ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ತಾಂಜೇನಿಯಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ವಿಪಕ್ಷಗಳಿಂದ ದೊಡ್ಡ ಗಲಾಟೆಯಾಗಿ 700 ಜನ ಮೃತಪಟ್ಟಿದ್ರು. ಇದರ ಬೆನ್ನಲ್ಲೇ ಅಲ್ಲಿನ ಚುನಾವಣಾ ಫಲಿತಾಂಶ ಪ್ರಕಟ ಆಗಿದೆ. ತಾಂಜೇನಿಯಾ ಹಾಲಿ ಅಧ್ಯಕ್ಷೆ ಸಮಿಯಾ ಸುಲುಹು ಸುಮಾರು 98% ಮತ ಪಡೆಯುವ ಮೂಲಕ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಈ ಮೂಲಕ CCM ಪಾರ್ಟಿ ಮುಂದಿನ 5 ವರ್ಷಗಳ ಕಾಲ ಅಧಿಕಾರ ನಡೆಸುತ್ತೆ. 98% ವೋಟ್. ಅದು ವಿರುದ್ಧ ವೋಟ್ ಹಾಕಿರೋ 2% ಯಾರು ಮಹಾನ್ ಭಾವರು ಅಂತ ಗೊತ್ತಾಗಬೇಕು. ಇವೆಲ್ಲ ಹೆಸರಿಗಷ್ಟೇ ಚುನಾವಣೆ, ಡೆಮೋಕ್ರಸಿ, ಏನೋ ಒಂದು ಫಾರ್ಮಾಲಿಟಿಗೋಸ್ಕರ ಮಾಡ್ಕೋತಾರೆ ಅಷ್ಟೇ. ಅದೇ ಕಾರಣಕ್ಕೆ ಇಲ್ಲಿ ಆಡಳಿತಾರೂಢ ಪಕ್ಷ CCMಗೆ ಅನುಕೂಲ ಆಗೋ ರೀತಿ ಎಲೆಕ್ಷನ್ ಮಾಡಲಾಗಿದೆ ಅಂತಲೇ ಪ್ರತಿಭಟನೆಯಾಗಿ ಅಲ್ಲಿ 700 ಜನ ಮೃತಪಟ್ಟಿದ್ರು. ಆದರೆ ಈಗ ರಿಸಲ್ಟ್ನಲ್ಲಿ ಮತ್ತೆ 98% ವೋಟ್ ತಗೊಂಡು ಗೆದ್ದಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ. ಪೂರ್ವ ಆಫ್ರಿಕಾ ರಾಷ್ಟ್ರ ಕಿನ್ಯಾದಲ್ಲಿ ಭಾರಿ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿ 21 ಜನ ಮೃತಪಟ್ಟಿದ್ದಾರೆ. 30ಕ್ಕೂ ಅಧಿಕ ಮಂದಿ ಕಾಣೆಯಾಗಿದ್ದಾರೆ. ಕಿನ್ಯಾದ ಪಶ್ಚಿಮ ರಿಫ್ಟ್ ವ್ಯಾಲಿಯಲ್ಲಿ ಈ ಘಟನೆ ಆಗ್ತಾ ಇದೆ. ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಟಗಾರ ಕೇನ್ ವಿಲಿಯಮ್ಸನ್ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಆಡೋದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಡಿಸೆಂಬರ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 3 ಪಂದ್ಯಗಳ ಟೆಸ್ಟ್ ಸೀರೀಸ್ನಲ್ಲಿ ಆಡೋದರ ಕಡೆಗೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನ್ಯೂಜಿಲೆಂಡ್ ಪರವಾಗಿ 93 T20 ಪಂದ್ಯಗಳನ್ನು ಆಡಿರೋ ವಿಲಿಯಮ್ಸನ್ 18 ಹಾಫ್ ಸೆಂಚುರಿಗಳೊಂದಿಗೆ 33ರ ಆವರೇಜ್ನಲ್ಲಿ ಒಟ್ಟು 2575 ರನ್ ಗಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡ್ಬೋದು. ನಮಸ್ತೆ ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ.